ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ನಾ ಪೂಜೆ ಕರ್ಕೊಂಡು ಹೋಗ್ತೀನಿ, ನಿಮ್ ಬಾಯಿಗೆ ಬೆಣ್ಣೆ ಮೆತ್ತೀನಿ ಅಂತ ರಚನಾ ತುಂಬಾ ಕಷ್ಟಪಟ್ಲು. ದೊಡ್ಡವ್ರೇನಾದ್ರೂ ಹೇಳಿದ್ರೆ ಕೇಳ್ಬೇಕಮ್ಮ ರಚನಾ. ನಾವು ಮುಂಚೆನೆ ಎಚ್ಚರಿಕೆ ಕೊಟ್ವಿ ತಾನೆ, ಈ ತರದ್ದೇನಾದ್ರೂ ಆಗತ್ತೆ, ಅಕ್ಕನ್ನ ಕರೆಯೋದ್ ಬೇಡ ಅಂತ. ನೀನ್ ಕೇಳಿದ್ಯಾ ನಮ್ಮ ಮಾತು? ಈಗ ನೋಡು, ನಿನ್ನಿಂದಾಗಿ ಅಕ್ಕ ಪ್ರಜ್ಞೆ ಇಲ್ಲದೆ ಮಲಗಿದ್ದಾರೆ. ಅತ್ತೆ ಜೊತೆಗಿರ್ಲಿ ಅಂತ ಆಸೆ ಪಟ್ಲು, ಅದು ನೋಡಿದ್ರೆ ಹೀಗಾಯ್ತು. ಪಾಪ ಅವಳೇನ್ ಮಾಡೋದು? ಅತ್ತಿಗೆ ಈ ಕತ್ಲೆ ಕೋಣೆಯಿಂದ ಹೊರಗೆ ಬರುವ ಯೋಗ ಇನ್ನೂ ಬಂದಿಲ್ಲ ಅನ್ಸುತ್ತೆ. ಡಾಕ್ಟರ್, ಅಮ್ಮನ ಕಂಡೀಷನ್ ಹೇಗಿದೆ ಇವಾಗ? BP ತುಂಬಾ ಹೈಯಲ್ಲಿದೆ. ಮೆಡಿಸಿನ್ ಕೊಟ್ಟಿದ್ದೀನಿ, ನೋಡೋಣ. ಡಾಕ್ಟರ್, ಅಮ್ಮನ್ನ ಅಡ್ಮಿಟ್ ಮಾಡಿದ್ರೆ? ಅದ್ರ ನೆಸೆಸಿಟಿ ಇಲ್ಲ, ಅವರು ನಾಳೆ ಅಷ್ಟೊತ್ತಿಗೆ ಚೇತರಿಸ್ಕೊಳ್ತಾರೆ. ಡಾಕ್ಟರ್, ಬೇರೆ ಯಾವ ತರ ಕಾಂಪ್ಲಿಕೇಶನ್ಸ್ ಇಲ್ವಲ್ಲ? ಅವರಿಗೆ ಫಿಸಿಕಲ್ ಕಾಂಪ್ಲಿಕೇಶನ್ಗಿಂತ ಮೆಂಟಲಿ ಕಾಂಪ್ಲಿಕೇಶನ್ ಜಾಸ್ತಿ ಆಗಿದೆ. ಅಲ್ಲ ಡಾಕ್ಟ್ರೆ, ಇಷ್ಟು ವರ್ಷ ಟ್ರೀಟ್ಮೆಂಟ್ ಕೊಟ್ಟರು ಏನು ಚೇತರಿಕೆನೇ ಇಲ್ವಲ್ಲ, ಯಾತಕ್ಕೆ? ಡಾಕ್ಟರ್, ನೀವು ಕೊಡ್ತಿರೋ ಮೆಡಿಸಿನ್ ವರ್ಕ್ ಆಗ್ತಿಲ್ವ ಅವ್ರಿಗೆ? ಈಶ್ವರ್ ಚಂದ್ರ ಅವರೇ, ಮನ್ಸಿಗೆ ಸಂಬಂಧಪಟ್ಟ ಕಾಯಿಲೆಗಳು ಅಷ್ಟು ಸುಲಭವಾಗಿ ಗುಣ ಆಗಲ್ಲ. ಅವ್ರ ಮನ್ಸಿಗೆ ನೆಮ್ಮದಿ, ಧೈರ್ಯ, ಸಾಂತ್ವನ ಕೊಡುವಂತ ಘಟನೆಗಳು ಯಾವ್ದಾದ್ರು ನಡೆದ್ರೆ ಮಾತ್ರನೇ ಅವ್ರು ಬೇಗ ಗುಣ ಆಗಕ್ ಸಾಧ್ಯ. ಮಿಸ್ಟರ್ ಸಂಜೀವ, ಡಾಕ್ಟರ್, ನಾನ್ ನಿಮ್ ತಾಯಿ ಜೊತೆ ಇಂಟರಾಕ್ಟ್ ಮಾಡಿದಾಗ ಅವ್ರಿಗೆ ನಿಮ್ಮ ಮೇಲೆ ತುಂಬಾ ವಿಪರೀತವಾದ ಕೋಪ ಇರೋದು ನನ್ ಗಮನಕ್ಕೆ ಬಂತು. ಅವ್ರ ಈ ಸ್ಥಿತಿಗೆ ನೀವೇ ಒಂದ್ ರೀತಿ ಕಾರಣ ಅಂತ ಅವ್ರು ಹೇಳಿದ್ರು. ಊಟದಲ್ಲಿ ನಮಗೆ ಇಷ್ಟ ಇಲ್ದರೆ ತರಕಾರಿ ಬಂದ್ರೆ ನಾವೇನ್ ಮಾಡ್ತೀವಿ ಹೇಳಿ? ತೆಗ್ದಿ ಪಕ್ಕಕ್ಕೆ ಇಡ್ತೀವಿ. ನಿಮ್ ತಾಯಿ ವಿಷಯದಲ್ಲಿ ಕೂಡ ಹಾಗೆ, ನೀವು ಆ ತರದೊಂದು ತರಕಾರಿನೇ. ನನ್ ಮಾತುಗಳು ನಿಮಗೆ ಹರ್ಟ್ ಆಗಿರ್ಬೋದು, ಬಟ್ ಅದೇ ಸತ್ಯ. ಈ ರೀತಿ ಎಲ್ಲ ಅವರಿಗೆ ಬಲವಂತವಾಗಿ ಗೊಲಿಸ್ಕೊಳಕ್ ನೋಡ್ಬೇಡಿ. ಹೆಲ್ತ್ ಕಂಡೀಷನು ಒಂದ್ ಸಮಯದಲ್ಲಿ ಇದ್ದಂಗೆ ಇನ್ನೊಂದ್ ಸಮಯದಲ್ಲಿ ಇರೋದಿಲ್ಲ. ವಿಷಯಕ್ಕೆ ಟ್ರಿಗರ್ ಆಯ್ತು ಅಂದ್ರೆ ಅದು ಅವ್ರ ಸಾವಿಗೆ ಕಾರಣ ಆಗ್ಬೋದು. ನೀವು ನಿಮ್ ತಾಯಿನ ಉಳಿಸ್ಕೋಬೇಕು ಅಂದ್ರೆ ಒಂದೆಷ್ಟು ದಿನ ಅವರಿಂದ ದೂರ ಇದ್ಬಿಡಿ. ಅದೇ ಅವ್ರ ಪಾಲಿನ ಬೆಸ್ಟ್ ಮೆಡಿಸಿನ್.
ದೊಡಮ್ಮ ದೊಡಮ್ಮ, ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಪೂಜೆ ಕರ್ಕೊಂಡು ಹೋಗ್ತೀನಿ, ನಿಮ್ ಬಾಯಿಗೆ ಬೆಣ್ಣೆ ಮೆತ್ತೀನಿ ಅಂತ ರಚನಾ ತುಂಬಾ ಕಷ್ಟಪಟ್ಲು. ಕೊನೆಗೆ ಏನಾಯ್ತು? ಅವಳ ಮುಖಕ್ಕೆ ಅವಳೇ ಬಳಸ್ಕೊಂಡ್ಲು. ಈ ದೇವಿನ ಎದುರು ಹಾಕೊಂಡು ಅವಳು ನಿಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾಳ. ಅದನ್ನ ನೋಡ್ಕೊಂಡು ನಾನು ಸುಮ್ನೆ ಇದ್ಬಿಡ್ತೀನಿ. ನಾನ್ ಪದೇ ಪದೇ ಹೇಳ್ತಾ ಇದ್ದೀನಲ್ವಾ, ಹೋಗೋದಾದ್ರೆ ಇಲ್ಲಿಂದ ನಿಮ್ ಹೆಣ ಮಾತ್ರ ಹೋಗುತ್ತೆ. ಅರ್ಥನೇ ಮಾಡ್ಕೊಳಲ್ಲ ಅಂತಾರೆ ಜನ. ಅದೇ ಸಾಧ್ಯ? ಅತ್ತೆ ಹಾಗೆಲ್ಲ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅತ್ತೆ ಜೊತೆ ನಾನ್ ಮಾತಾಡ್ಬೇಕು. ರಚನಾ ಯಾಕೋ ಸ್ವಲ್ಪ ಲಿಮಿಟ್ ದಾಟ್ಕೊಂಡು ಮುಂದುವರಿತಾ ಇದ್ದಾಳೆ. ಅವಳ ಹುಚ್ಚಾಟಕ್ಕೆ ಬ್ರೇಕ್ ಹಾಕ್ಲೇಬೇಕು. ಅವಳು ದೊಡ್ಡಮ್ಮನ ಹತ್ರ ಬರೋದಿರ್ಲಿ, ಈ ರೂಮ್ ಕಡೆನೂ ಸುಳಿಬಾರ್ದು. ಬುಟ್ಟಿಲಿರೋ ಹಾವನ್ನ ಹೊರಗಡೆ ಬಿಡೋ ಸಮಯ ಬಂತು. ಅತ್ಗೆ, ತೇಜ, ನೀನ್ ಯಾವಾಗ ಬಂದೆ? ಯಾವ ಬಾಕ್ಸ್ ಅದು? ಏನಿದೆ ಅದರಲ್ಲಿ? ಬ್ಲೌಸ್ ಪೀಸ್ ಆರ್ಡರ್ ಮಾಡಿದ್ದೆ. ಆರ್ತಿ ಹೇಳಿಲ್ವಾ ನಿನ್ಗೆ? ಅತ್ಗೆ, ನಾನು ನಿಮ್ಮನ್ನ ತುಂಬಾ ದಿನಗಳಿಂದ ಗಮನಿಸ್ತಾ ಇದ್ದೀನಿ. ಎಸ್ಪೆಷಲಿ ನೀವು ಆ ದೇವಸ್ಥಾನಕ್ಕೆ ಹೋಗಿ ಬಂದಾಗಿಂದ ನಿಮ್ಮಲ್ಲೇನೋ ಆತಂಕ, ಚಡಪಡಿಕೆ, ಯಾವಾಗ ಏನಾಗುತ್ತೋ ಅನ್ನೋ ದಿಗಿಲು ಕಾಣ್ತಾ ಇದೆ. ನಿಮ್ಮನ್ನ ಯಾರೋ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾರೆ. ಯಾರತ್ಗೆ? ಅತ್ಗೆ, ನಿಮ್ಮನ್ನ ಯಾರೋ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅನ್ನೋದು ನನಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾರತ್ಗೆ ಅದು? ಯಾವ ವಿಷಯಕ್ಕಾಗಿ ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ? ನನ್ನ ಹತ್ರ ಹೇಳಿದ್ಗೆ. ಹಾಗೆಲ್ಲ ಏನೂ ಇಲ್ಲ ಅಂತ ಎಷ್ಟ್ ಸಲ ಹೇಳ್ಬೇಕು ನಿನಗೆ? ಆದ್ರೂ ಪದೇ ಪದೇ ಅದೇ ಪ್ರಶ್ನೆ ಕೇಳಿ ಇರಿಟೇಟ್ ಮಾಡ್ತಿದ್ಯಲ್ಲ ನನಗೆ. ಅದ್ಕೆ ನಾನ್ ನಿಮ್ ಮೈದ್ನ, ನಿಮ್ ಪಾಲ್ಗೆ ಮಗನ್ ತರ. ಏನೇ ಇದ್ರು ನನ್ನ ಹತ್ರ ಹೇಳ್ಕೊಳ್ಳಿ. ನನ್ನ ಪ್ರಾಣ ಅಡ ಇಟ್ಟಾದ್ರೂ ನಿಮ್ಮನ್ನ ನಾನು ಕಾಪಾಡ್ಕೊತೀನಿ. ನನ್ನಿಂದ ಯಾರ ಪ್ರಾಣನೂ ಹೋಗ್ಬಾರ್ದು ಅನ್ನೋದೇ ನನ್ನ ದೊಡ್ಡ ಚಿಂತೆ ತೇಜ. ನಿನ್ಗೂ ಹೆಂಡತಿ ಮಗಳಿದ್ದಾಳೆ, ಆನಂದವಾಗಿದ್ದೀರಾ. ಹಾಗೆ ಇದ್ಬಿಡಿ. ನನ್ನ ತಂಟೆಗೆ ಬರ್ಬೇಡಿ. ನನ್ನನ್ನ ಯಾರಿಂದಲೂ ಕಾಪಾಡ್ಕೊಳಕ್ಕಾಗಲ್ಲ. ಅದ್ಕೆ ಸುಮ್ನೆ ತಲೆ ತಿನ್ಬೇಡ. ಹೋಗಿಲ್ಲಿಂದ ನೀನು. ನನ್ನನ್ನ ಸ್ವಲ್ಪ ಹೊತ್ತು ಒಂಟಿಯಾಗಿ ಇರಕ್ ಬಿಟ್ಬಿಡು. ಹೋಗು ತೇಜ. ನಿನ್ನ ರಹಸ್ಯನ ಅವಳಿಗೆ ಹೇಳ್ಬಿಡ್ತೀನಿ. ನಿನ್ನ ಮಗಳನ್ನ ಜೀವಂತವಾಗಿ ಸುಟ್ಟಾಕ್ಬಿಡ್ತೀನಿ. ಅಣ್ಣ, ಬರ್ತಾ ಬರ್ತಾ ನಿನ್ನನ್ನು ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಆ ಮಾಧುರಿ ವಿಷಯ ತೆಗೆದು ಆ ಸಂಜೀವನ್ನ ಟ್ರಿಗರ್ ಮಾಡೋ ಅವಶ್ಯಕತೆ ಏನಿತ್ತು? ಇದಕ್ಕೆ ಹೇಳಿದ್ದು. ಆ ಸಂಜೀವ ಮನೆ ಬಿಟ್ಟು ಹೋದ ಇಷ್ಟು ವರ್ಷದಲ್ಲಿ ಯಾವತ್ತಾದ್ರೂ ಅಮ್ಮ ಯಾವ್ದಾದ್ರು ಹಬ್ಬಕ್ಕೆ ನಮ್ಮ ಜೊತೆಲಿ ಪಾರ್ಟಿಸಿಪೇಟ್ ಮಾಡಿದಾರ? ಅಥವಾ ನಾವು ಯಾವತ್ತಾದ್ರೂ ಅವ್ರನ್ನ ಕರೆಯೋದಕ್ಕೆ ಪ್ರಯತ್ನ ಪಟ್ಟಿದೀವ? ಇಲ್ಲ. ಹಾಗಿರೋವಾಗ ಈ ರಚನೆ ಯಾಕೆ ಬಂದು
ಅಮ್ಮನ್ನ ಪೂಜೆಗೆ ಬರಬೇಕು ಅಂತ ಕರೆದ್ಲು. ಅದ್ರ ಹಿಂದೆ ಇರೋ ಇಂಟೆನ್ಷನ್ ಆದ್ರೂ ಏನು? ಅಮ್ಮನ್ನು ಸಂಜೀವನ್ನು ಹತ್ರ ಸೇರಿಸ್ಬೇಕು ಅಂತ. ಅದಕ್ಕೆ ಅಮ್ಮ ಬರ್ಲಿ, ಅವಳ ಹೆಂಡತಿ ಮುಂದೆನೆ ಅವನಿಗೊಂದು ಗತಿ ಕಾಣಿಸೋಣ ಅಂತ ಕಾಯ್ತಾ ಇದ್ದೆ. ಅನ್ಫಾರ್ಚುನೇಟ್ಲಿ ಅಮ್ಮ ಬರೋದಿಲ್ಲ ಅಂತ ಹೇಳ್ಬಿಟ್ರು. ಏನಪ್ಪ ಮಾಡೋದು, ಒಳ್ಳೆ ಅಪಾರ್ಚುನಿಟಿ ಮಿಸ್ ಆಯ್ತಲ್ಲ ಅನ್ಕೊಳ್ಳೋವಾಗ್ಲೇ ಅಮ್ಮ ಮಾಧುರಿ ವಿಷಯನ ತೆಗ್ದಿತ್ತು. ನಾನು ಚಕ್ಕಂತ ಪಾಯಿಂಟ್ನ ಹಿಡ್ಕೊಂಡು ಆ ಸಂಜೀವನ್ನ ಉರಿಸ್ದೆ. ಅಲ್ಲಣ್ಣ, ಮಾಧುರಿ ಕೆಟ್ಟವಳು ಅಂತ ಹೇಳಿದ್ದಕ್ಕೆ ಅವ್ನು ನಿನ್ ಕುತ್ತಿಗೆ ಹಿಡಿದ್ಬಿಟ್ಟ. ಬೈ ಚಾನ್ಸ್ ಮಾಧುರಿನ ಸಾಯಿಸಿದ್ದು ನೀನೇ ಅಂತ ಗೊತ್ತಾದ್ರೆ? ಇಷ್ಟು ವರ್ಷದಲ್ಲೇ ಗೊತ್ತಾಗ್ಲಿಲ್ಲ, ಈಗ ಗೊತ್ತಾಗತ್ತಾ? ನೋ ಚಾನ್ಸ್, ಚಾನ್ಸೇ ಇಲ್ಲ. ಯು ನೋ ವಾಟ್, ಆ ಮಾಧುರಿ ನನಗೆ ಲಕ್ಕಿ ಚಾಮ್. ಅವಳಿಂದಲೇ ನಾನು ಮೊದಲನೇ ಸಲ ಸಂಜೀವನ್ ಮೇಲೆ ಗೆದ್ದಿದ್ದು. ಶ್ರೀವಾರಿ ಜ್ಯುವೆಲರ್ಸ್ಗೆ ಸಿಇಒ ಆಗಿದ್ದ ಸಂಜೀವನ ಇಳಿಸಿ ನಾನು ಸಿಇಒ ಆಗಿದ್ದು ಯಾರಿಂದ? ಆ ಮಾಧುರಿಯಿಂದ. ನಮ್ಮಪ್ಪ ಹೊಗೆ ಹಾಕಿಸ್ಕೊಂಡು ಆಸ್ತಿನೆಲ್ಲ ಕೃಷ್ಣನ ಹೆಸರಿಗೆ ಬರೆಯೋ ತನಕ ಫ್ರೀ ಹ್ಯಾಂಡಲ್ಲಿ ಆಸ್ತಿನೆಲ್ಲ ಎಂಜಾಯ್ ಮಾಡಿದ್ಯಾರಿಂದ? ಆ ಮಾಧುರಿಯಿಂದ.